ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಸಿರು ಹೊಲಗಳ ನಡುವೆ ಮಣ್ಣಿನ ರಸ್ತೆಗಳ ಮೇಲೆ ಬೆಳಗಿನ ಸೂರ್ಯನ ಕಿರಣಗಳು ಬೀಳುತ್ತಿದ್ದ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ. ಹಳ್ಳಿಯ ಜನರಿಗೆ ಕೃಷಿಯೇ ಜೀವನ. ಬೆಳಿಗ್ಗೆ ಕೋಳಿಯ ಕೂಗಿನಿಂದ ಎದ್ದು ಹೊಲದ ಕಡೆಗೆ ಹೋಗಿ ಸಂಜೆಯ ಸೂರ್ಯ ಮುಳುಗುವವರೆಗೂ ದುಡಿಯುವುದು ಅವರ ದಿನಚರಿ. ಅದೇ ಹಳ್ಳಿಯಲ್ಲಿ ಶಶಾಂಕ್ ಎಂಬ ಯುವಕನಿದ್ದ. ಅವನಿಗೆ 28 ವರ್ಷ. ತಂದೆಯಿಂದ ಬಂದಿದ್ದ ಸ್ವಲ್ಪ ಜಮೀನಿನ ಜೊತೆಗೆ ಅವನು ತನ್ನದೇ ಆದ ಒಂದು ಟ್ರ್ಯಾಕ್ಟರ್ ಹೊಂದಿದ್ದ. ಹಳ್ಳಿಯ ಸುತ್ತಮುತ್ತಲಿನ ರೈತರ ಹೊಲಗಳನ್ನು ಉಳುಮೆ ಮಾಡುವುದು, ಜಮೀನು ಸಿದ್ಧಪಡಿಸುವುದು, ಬೆಳೆಗಳ ಕೆಲಸಗಳಿಗೆ ಟ್ರ್ಯಾಕ್ಟರ್ ಓಡಿಸುವುದು ಅವನ ಉದ್ಯೋಗವಾಗಿತ್ತು. ಶಶಾಂಕ್ ನೋಡಲು ಎತ್ತರವಾಗಿದ್ದ, ಗಟ್ಟಿಯಾದ ಮೈಕಟ್ಟನ್ನು ಹೊಂದಿದ್ದ. ದಿನವಿಡೀ ಹೊಲದಲ್ಲಿ ದುಡಿಯುತ್ತಿದ್ದ ಕಾರಣ ಅವನ ಮುಖದಲ್ಲಿ ಸದಾ ಸೂರ್ಯನ ಕಿರಣದ ಛಾಯೆ ಇರುತ್ತಿತ್ತು. ಅವನು ಹೆಚ್ಚು ಮಾತನಾಡುವವನಲ್ಲ. ಕೆಲಸ ಮುಗಿದ ಮೇಲೆ ಮನೆಗೆ ಬಂದು ಊಟ ಮಾಡಿ ಮಲಗುವುದು ಅವನ ಜೀವನ. ಆದರೆ ಅವನ ಜೀವನದಲ್ಲಿ ಒಂದು ವಿಷಯ ಮಾತ್ರ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅದು ಕಾವ್ಯ. ಕಾವ್ಯ ಪಕ್ಕದ ಹಳ್ಳಿಯ ಹುಡುಗಿ. ಕೆಲವು ವರ್ಷಗಳ ಹಿಂದೆ ಅವಳಿಗೆ ಮಲ್ಲಿಗೆ ಹಳ್ಳಿಯಲ್ಲೇ ಮದುವೆಯಾಗಿತ್ತು. ಮದುವೆಯಾದ ನಂತರ ಅವಳು ತನ್ನ ಗಂಡನ ಮನೆಯಲ್ಲೇ ವಾಸಿಸುತ್ತಿದ್ದಳು. ಅವಳು ಶಾಂತ ಸ್ವಭಾವದವಳು. ಹೆಚ್ಚು ಜನರೊಂದಿಗೆ ಬೆರೆಯದಿದ್ದರೂ ಅವಳ ಮುಖದಲ್ಲಿ ಸರಳತೆ ಮತ್ತು ನಗುವು ಯಾರನ್ನಾದರೂ ಸೆಳೆಯುವಂತಿರುತ್ತಿತ್ತು. ಶಶಾಂಕ್ ಮೊದಲ ಬಾರಿ ಕಾವ್ಯಳನ್ನು ನೋಡಿದ್ದು ಒಂದು ಹೊಲದ ದಾರಿಯಲ್ಲಿ. ಅಂದು ಅವನ ಟ್ರ್ಯಾಕ್ಟರ್ನಲ್ಲಿ ಹೊಲಕ್ಕೆ ಹೋಗುತ್ತಿದ್ದ ಕಾವ್ಯ ತನ್ನ ಮನೆಯ ಮುಂದೆ ನಿಂತು ಬಟ್ಟೆಗಳನ್ನು ಒಣಗಿಸುತ್ತಿದ್ದಳು. ಟ್ರ್ಯಾಕ್ಟರ್ ಅವಳ ಮನೆಯ ಮುಂದೆ ಹಾದು ಹೋಗುವಾಗ ಅವಳು ಕ್ಷಣಕಾಲ ತಲೆ ಎತ್ತಿ ನೋಡಿದಳು. ಒಂದು ಕ್ಷಣ ಶಶಾಂಕ್ನ ಮನಸ್ಸಿನಲ್ಲಿ ಉಳಿದು ಹೋಯಿತು. ಅದಾದ ನಂತರ ಅವನಿಗೆ ಆ ದಾರಿ ಸಾಮಾನ್ಯ ದಾರಿಯಾಗಲಿಲ್ಲ. ಕಾವ್ಯಳ ಮನೆಗೆ ಹಾದು ಹೋಗದೆ ಅವನ ಟ್ರ್ಯಾಕ್ಟರ್ ಹೊಲಕ್ಕೆ ಹೋಗಲು ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ಪ್ರತಿದಿನವೂ ಅವನು ಆ ಮನೆಯ ಮುಂದೆ ಹಾದು ಹೋಗಬೇಕಾಗಿತ್ತು. ಮೊದಲಿಗೆ ಅದು ಕೇವಲ ದಾರಿ, ನಂತರ ಅದು ಅವನಿಗೆ ಒಂದು ಅಭ್ಯಾಸವಾಗಿತ್ತು. ಅವನು ಟ್ರ್ಯಾಕ್ಟರ್ ಓಡಿಸುತ್ತಿದ್ದರೂ ಕಾವ್ಯ ಮನೆಯ ಮುಂದೆ ಬಂದಾಗ ಅವನ ಕಣ್ಣುಗಳು ಅನಾಯಾಸವಾಗಿ ಆ ಮನೆಯ ಕಡೆಗೆ ತಿರುಗುತ್ತಿದ್ದವು. ಕೆಲವೊಮ್ಮೆ ಕಾವ್ಯ ಅಂಗಳದಲ್ಲಿ ಕಾಣುತ್ತಿದ್ದಳು, ಕೆಲವೊಮ್ಮೆ ಅವಳು ನೀರು ತುಂಬಿಕೊಳ್ಳಲು ಹೊರಗೆ ಬರುತ್ತಿದ್ದಳು, ಮತ್ತೊಮ್ಮೆ ಮನೆಯ ಬಾಗಿಲಿನಲ್ಲಿ ಕುಳಿತು ತರಕಾರಿ ಹಚ್ಚುತ್ತಿದ್ದಳು. ಅವಳು ಅವನ ಕಡೆ ನೋಡದಿದ್ದರೆ ಶಶಾಂಕ್ ತಕ್ಷಣ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸುತ್ತಿದ್ದ. ಕಾವ್ಯಳಿಗೂ ಅವನ ದೃಷ್ಟಿ ಗಮನಕ್ಕೆ ಬಂದಿತ್ತು, ಆದರೆ ಅವಳು ಅದಕ್ಕೆ ಯಾವುದೇ ಅರ್ಥ ನೀಡಲಿಲ್ಲ. ಅವನು ದಿನವೂ ಆ ದಾರಿಯಲ್ಲೇ ಹೋಗುತ್ತಾನೆ ಅಷ್ಟೇ ಎಂದುಕೊಂಡಳು. ಕೆಲವು ತಿಂಗಳುಗಳು ಹೀಗೆ ಕಳೆದು ಹೋಯಿತು. ಒಂದು ದಿನ ಶಶಾಂಕ್ನ ತಾಯಿ ಅವನಿಗೆ ಮದುವೆ ವಿಷಯ ಪ್ರಸ್ತಾಪಿಸಿದ್ದಳು. ನಿನಗೆ ಈಗ ವಯಸ್ಸಾಗ್ತಿದೆ, ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಮದುವೆಯಾಗು ಎಂದಳು. ಶಶಾಂಕ್ ಏನು ಹೇಳಲಿಲ್ಲ. ಕಾವ್ಯ ತನ್ನ ಜೀವನದಲ್ಲಿ ಸಿಗದ ವ್ಯಕ್ತಿ ಎಂಬುದು ಅವನಿಗೆ ತಿಳಿದಿತ್ತು. ಅವಳು ಈಗಾಗಲೇ ಮದುವೆಯಾಗಿದ್ದಳು. ಅವಳ ಬಗ್ಗೆ ಮನಸ್ಸಿನಲ್ಲಿ ಮೂಡಿದ ಆಕರ್ಷಣೆ ತನ್ನೊಳಗಿನ ಭಾವನೆಯಷ್ಟೇ ಎಂದು ಅವನು ತಿಳಿದುಕೊಂಡಿದ್ದ. ಕೆಲವು ದಿನಗಳ ನಂತರ ಶಶಾಂಕ್ಗೂ ಮದುವೆಯಾಯಿತು. ಅವನ ಹೆಂಡತಿಯ ಹೆಸರು ದೀಪ. ಅವಳು ಒಳ್ಳೆಯ ಸ್ವಭಾವದ ಹುಡುಗಿ. ಮದುವೆಯಾದ ನಂತರ ಶಶಾಂಕ್ ತನ್ನ ಜೀವನವನ್ನು ಸರಿಯಾಗಿ ನಡೆಸಲು ಪ್ರಯತ್ನಿಸುತ್ತಿದ್ದ. ಆದರೂ ಹಳೆಯ ಅಭ್ಯಾಸಗಳು ಒಂದು ದಿನದಲ್ಲಿ ಹೋಗುವುದಿಲ್ಲ. ಮುಂದಿನ ದಿನ ಬೆಳಗ್ಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೊಲಕ್ಕೆ ಹೊರಟಾಗ ಅವನು ಮತ್ತೆ ಕಾವ್ಯಳ ಮನೆಗೆ ಮುಂದೆ ಬಂದು ಅವನ ಮನಸ್ಸಿನಲ್ಲಿ ಹಳೆಯ ನೆನಪು ಎದ್ದಿತು. ಆದರೆ ಈ ಬಾರಿ ಅವನು ತನ್ನನ್ನೇ ತಾನೇ ತೆಗೆದುಕೊಂಡ. ಇದು ನಾನು ಮದುವೆಯಾಗಿದ್ದೇನೆ, ನನ್ನ ಜೀವನಕ್ಕೆ ನಾನು ಪ್ರಾಮಾಣಿಕವಾಗಿರಬೇಕು ಎಂದುಕೊಂಡ. ಆ ದಿನದಿಂದ ಅವನು ಕಾವ್ಯಳನ್ನು ನೋಡುವುದು ತಪ್ಪಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ದಾರಿ ಅದೇ, ಮನೆ ಅದೇ, ನೆನಪು ಅದೇ. ಒಂದು ಸಂಜೆ ಮಳೆ ಬರುವ ಸೂಚನೆ ಇತ್ತು. ಶಶಾಂಕ್ ಹೊಲದ ಕೆಲಸ ಮುಗಿಸಿ ಟ್ರ್ಯಾಕ್ಟರ್ನಲ್ಲಿ ಮನೆಗೆ ಬರುತ್ತಿದ್ದ. ಕಾವ್ಯಳ ಮನೆಯ ಮುಂದೆ ಬಂದಾಗ ಅವಳು ರಸ್ತೆಯ ಬದಿಯಲ್ಲಿ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಚೀಲವಿತ್ತು. ಶಶಾಂಕ್ ಟ್ರ್ಯಾಕ್ಟರ್ ನಿಧಾನಗೊಳಿಸಿದ. ಏನಾಯಿತು ಎಂದು ಕೇಳಬೇಕೆನಿಸಿತು, ಆದರೆ ಅವನು ಕೇಳಲಿಲ್ಲ. ಕಾವ್ಯ ಕೂಡ ಏನೂ ಹೇಳಲಿಲ್ಲ. ಅವನು ಮುಂದೆ ಸಾಗಿದ. ಆ ದಿನ ರಾತ್ರಿ ಶಶಾಂಕ್ಗೆ ನಿದ್ದೆ ಬರಲಿಲ್ಲ. ಅವನಿಗೆ ಕಾವ್ಯಳ ಬಗ್ಗೆ ಇದ್ದದ್ದು ಪ್ರೀತಿ ಅಲ್ಲವೆಂಬುದು ನಿಧಾನವಾಗಿ ಅರ್ಥವಾಗತೊಡಗಿತ್ತು. ಅದು ಒಂದು ಆಕರ್ಷಣೆ, ಅವಳನ್ನು ದೂರದಿಂದ ನೋಡಿದಾಗ ಹುಟ್ಟಿದ ಮೋಹ. ಅದಕ್ಕೆ ಅವನು ಪ್ರೀತಿ ಎಂದು ಹೆಸರಿಟ್ಟಿದ್ದ. ಆದರೆ ನಿಜವಾದ ಪ್ರೀತಿ ಎಂದರೆ ಯಾರನ್ನಾದರೂ ಕಳೆದುಕೊಳ್ಳಬೇಕೆಂಬ ಆಸೆ ಮಾತ್ರವಲ್ಲ, ಅವರ ಜೀವನ, ಅವರ ಆಯ್ಕೆ, ಅವರ ಮಿತಿಗಳು ಗೌರವಿಸುವುದು. ಹೌದು, ಈ ಅರಿವನ್ನು ಅವನ ಮನಸ್ಸಿನಲ್ಲಿ ಬದಲಾಯಿಸಿತು. ಮುಂದಿನ ದಿನದಿಂದ ಅವನು ತನ್ನ ಹೆಂಡತಿ ದೀಪಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ್ದ.
ಹೊಲದ ಕೆಲಸದ ಬಗ್ಗೆ ಅವಳೊಂದಿಗೆ ಮಾತನಾಡುತ್ತಿದ್ದ. ಮನೆಯ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ. ದೀಪಾಳಿಗೂ ಅವನ ಬದಲಾವಣೆ ಗಮನಕ್ಕೆ ಬಂತು. ಏನಾಯಿತು, ಇತ್ತೀಚೆಗೆ ತುಂಬಾ ಬದಲಾಗಿದ್ದೀಯಾ ಎಂದು ಒಂದು ದಿನ ಕೇಳಿದಳು. ಶಶಾಂಕ್ ಸ್ವಲ್ಪ ನಕ್ಕ. ಏನೂ ಇಲ್ಲ, ಜೀವನದಲ್ಲಿ ನಮಗೆ ಸಿಕ್ಕಿರುವುದನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎನಿಸುತ್ತಿತ್ತು ಎಂದ. ದೀಪ ಅವನ ಮಾತಿನ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ಅವನ ಬದಲಾವಣೆಯಿಂದ ಸಂತೋಷಪಟ್ಟಳು. ದಿನಗಳು ಕಳೆಯುತ್ತಾ ಹೋದವು. ಕಾವ್ಯಳ ಮನೆಯಲ್ಲಿ ಮುಂದೆ ಹಾದು ಹೋಗುವಾಗಲೂ ಶಶಾಂಕ್ ಈಗ ರಸ್ತೆಯನ್ನೇ ನೋಡುತ್ತಿದ್ದ. ಕೆಲವೊಮ್ಮೆ ಅವಳನ್ನು ಕಾಣುತ್ತಿದ್ದರೂ ಅವನ ಮನಸ್ಸು ಹಿಂದಿನಂತೆ ಅಲುಗಾಡುತ್ತಿರಲಿಲ್ಲ. ಒಂದು ದಿನ ಕಾವ್ಯ ಮನೆಗೆ ಹೊರಗೆ ನಿಂತಿದ್ದಳು. ಶಶಾಂಕ್ನ ಟ್ರ್ಯಾಕ್ಟರ್ ಅವಳ ಮನೆಯ ಮುಂದೆ ಹಾದು ಹೋಯಿತು. ಅವಳು ಅವನ ಕಡೆ ನೋಡಿದಳು. ಈ ಬಾರಿ ಶಶಾಂಕ್ ಕೂಡ ಅವಳ ಕಡೆ ನೋಡಿದ. ಆದರೆ ಈ ದೃಷ್ಟಿಯಿಂದ ಹಿಂದಿನ ಮೋಹ ಇರಲಿಲ್ಲ. ಒಂದು ಸಾಮಾನ್ಯ ಪರಿಚಯದ ಗೌರವ ಮಾತ್ರ ಇತ್ತು. ಕಾವ್ಯ ಸಣ್ಣದಾಗಿ ನಕ್ಕಳು. ಶಶಾಂಕ್ ಕೂಡ ತಲೆಯಾಡಿಸಿ ಮುಂದೆ ಹೋದ ಅಷ್ಟೆ. ಆ ಒಂದು ಕ್ಷಣದಲ್ಲಿ ಇಬ್ಬರಿಗೂ ಒಂದು ವಿಷಯ ಅರ್ಥವಾಯಿತು. ಕೆಲವು ಜನರು ನಮ್ಮ ಜೀವನದಲ್ಲಿ ಬರಲು ಅಲ್ಲ, ನಮ್ಮ ಮನಸ್ಸಿನಲ್ಲಿ ಒಂದು ಗುರುತು ಬಿಟ್ಟು ಹೋಗಲು ಬರುತ್ತಾರೆ. ಕಾವ್ಯ ಶಶಾಂಕ್ನ ಜೀವನದಲ್ಲಿ ಅಂತಹ ಒಂದು ಗುರುತಾಯಿತು. ಅವಳನ್ನು ಪಡೆದುಕೊಳ್ಳಬೇಕೆಂಬ ಆಸೆ ಅವನೊಳಗೆ ಒಮ್ಮೆ ಇದ್ದರೂ ಅವಳ ಜೀವನವನ್ನು ಅಡ್ಡಿಪಡಿಸಬಾರದು ಹಕ್ಕು ತನಗಿಲ್ಲ ಎಂಬುದನ್ನು ಅವನು ಅರಿತುಕೊಂಡಿದ್ದ. ಅವನಿಗೆ ಈಗ ತನ್ನದೇ ಆದ ಮನೆ ಇತ್ತು, ತನ್ನ ಹೆಂಡತಿ ಇದ್ದಳು, ತನ್ನ ಹೊಲ ಇತ್ತು, ತನ್ನ ಟ್ರ್ಯಾಕ್ಟರ್ ಇತ್ತು, ತನ್ನ ಭವಿಷ್ಯ ಇತ್ತು. ಅವನ ಜೀವನದ ನಿಜವಾದ ದಾರಿ ಅವನ ಮುಂದೆ ಇತ್ತು. ಕೆಲವು ವರ್ಷಗಳ ನಂತರ ಮಲ್ಲಿಗೆ ಹಳ್ಳಿಯಲ್ಲಿ ಶಶಾಂಕ್ ಒಳ್ಳೆಯ ರೈತನಾಗಿ ಹೆಸರು ಪಡೆದ. ತನ್ನ ಟ್ರ್ಯಾಕ್ಟರ್ನಿಂದ ಹಲವಾರು ರೈತರಿಗೆ ಸಹಾಯ ಮಾಡುತ್ತಿದ್ದ. ದೀಪಾಳೊಂದಿಗೆ ಅವನ ಜೀವನ ನಿಧಾನವಾಗಿ ಸುಂದರವಾಗುತ್ತಿತ್ತು. ಒಂದು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಶಶಾಂಕ್ ಹೊಲದಿಂದ ಮನೆಗೆ ಬರುತ್ತಿದ್ದ. ಅವನ ಟ್ರ್ಯಾಕ್ಟರ್ ಮತ್ತೆ ಅದೇ ಹಳೆಯ ದಾರಿಯಲ್ಲಿ ಸಾಗುತ್ತಿತ್ತು. ಕಾವ್ಯಳ ಮನೆ ಇನ್ನೂ ಅಲ್ಲೇ ಇತ್ತು. ಅವನು ಆ ಮನೆಯ ಮುಂದೆ ಹಾದು ಹೋದ. ಈ ಬಾರಿ ಅವನ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಅವನು ತನ್ನ ಜೀವನದ ದಾರಿಯನ್ನು ಆರಿಸಿಕೊಂಡಿದ್ದ. ಟ್ರ್ಯಾಕ್ಟರ್ ಮುಂದೆ ಸಾಗುತ್ತಿತ್ತು. ಮಣ್ಣಿನ ರಸ್ತೆಯ ಮೇಲೆ ಆ ಚಕ್ರಗಳು ಗುರುತು ಬೀಳುತ್ತಾ ಹೋಗುತ್ತಿದ್ದವು. ಶಶಾಂಕ್ ಆ ಗುರುತುಗಳನ್ನು ನೋಡುತ್ತಾ ಯೋಚಿಸುತ್ತಾ, ನಮ್ಮ ಜೀವನವು ಹೀಗೆ. ಕೆಲವು ದಾರಿಗಳು ನಮ್ಮನ್ನು ಸೆಳೆಯುತ್ತವೆ, ಮತ್ತೆ ಕೆಲವು ದಾರಿಗಳು ನಮ್ಮನ್ನು ಪರೀಕ್ಷಿಸುತ್ತವೆ. ಆದರೆ ಕೊನೆಗೆ ನಾವು ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕು ಎಂಬ ನಿರ್ಧಾರ ನಮ್ಮದೇ. ಅವನು ಮನೆಗೆ ತಲುಪಿದಾಗ ದೀಪ ಬಾಗಿಲಿನಲ್ಲಿ ಅವನಿಗಾಗಿ ಕಾಯುತ್ತಿದ್ದಳು. ಅವನು ಟ್ರ್ಯಾಕ್ಟರ್ ನಿಲ್ಲಿಸಿ ಕೆಳಗಿಳಿದ. ದೀಪಳ ಮುಖದಲ್ಲಿ ನಗು ಇತ್ತು. ಶಶಾಂಕ್ ಕೂಡ ನಕ್ಕ. ಹಿಂದೆ ಉಳಿದಿದ್ದ ಮೋಹ ನಿಧಾನವಾಗಿ ನೆನಪಾಗಿ ಮಾತ್ರ ಉಳಿಯಿತು. ಮುಂದೆ ಸಾಗಬೇಕಿದ್ದ ಜೀವನ ಮಾತ್ರ ನಿಜವೆನಿಸುತ್ತಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.